ಸಂಗೀತ. ಈಗ ನೀವು ಟ್ರ್ಯಾಕ್ ಅನ್ನು ತುಂಬಿದ್ದೀರಿ. ಈಗ ನೋಡಬೇಕಾದ ಇನ್ನೊಂದು ವಿಷಯ, ನೀವು ಈ ಟ್ರ್ಯಾಕ್ ಅನ್ನು ಪಡೆಯಬಹುದಾದ ನಾವು ಅದನ್ನು ಸ್ಪರ್ಶಿಸೋಣ ಮತ್ತು ವಿವರಗಳಲ್ಲಿ ನೋಡೋಣ. ಈ ಬಾಣದ ಗುರುತು ಬಾಣಕ್ಕೆ ಹೋಗುತ್ತದೆ. ಟ್ರ್ಯಾಕ್ ಒಂದು ಬಟನ್ ಆಗಿದೆ. ಇದು ಬಾಣದ ಗುರುತು ಮೇಲೆ ಇರಲಿದೆ. ಇದು ನೀವು ಹಾಕಿದ ಕೊನೆಯ ಟ್ರ್ಯಾಕ್. ನೀವು ಅದನ್ನು ಮೇಲಕ್ಕೆ ಬಡಿದರೆ ನೀವು ಮತ್ತೊಂದು ವಿಂಡೋವನ್ನು ಹೊಂದಲಿದ್ದೀರಿ. ಬನ್ನಿ ಮತ್ತು ನಿಮಗಾಗಿ ಸಮಯವನ್ನು ಬದಲಾಯಿಸದಿದ್ದರೆ ಎರಡನೆಯದು, ನೀವು ಯಾವಾಗ ಬೇಕಾದರೂ ಬಂದು ಅದನ್ನು ಬದಲಾಯಿಸಬಹುದು. ಯಾವುದೇ ಭಂಗಿಯಲ್ಲಿ ಮೀನಿನ ಬಟನ್ ವಿವರ. ಇದು ಇಲ್ಲಿಯವರೆಗೆ ಚಾಲನೆಯಲ್ಲಿದೆ. ಈ ಟ್ರ್ಯಾಕ್ ಇಂದು ನಮ್ಮದು. ನಾವು ಎಷ್ಟು ದೂರ ಓಡಿದ್ದೇವೆ, ನೀವು ಎಷ್ಟು ಗಂಟೆಗಳ ಕಾಲ ಓಡಿದ್ದೀರಿ, ದಾಖಲೆಯಲ್ಲಿದೆ. ಇದು ನೀವು ಟ್ರ್ಯಾಕ್ ಹೆಸರನ್ನು ಬದಲಿಸಲು ಬಯಸಿದರೆ ಈ ಟ್ರ್ಯಾಕ್ನಲ್ಲಿ ನಿಮ್ಮ ಹೆಸರನ್ನು ಹಾಕೋಣ. ನೀವು ಮಾಡದಿದ್ದರೆ ಅದನ್ನು ಅಳಿಸಿ. ನೀವು ಅದನ್ನು ನೀಡಿದರೆ ಟ್ರ್ಯಾಕ್ ನಾಶವಾಗುತ್ತದೆ. ಈ ಟ್ರ್ಯಾಕ್ಗೆ ಹೋಗಬೇಕಾಗಿಲ್ಲ. ಯಾವುದೇ ಸ್ನೇಹಿತರೊಂದಿಗೆ ನೀವು ಬಯಸಿದರೆ ಈ ಟ್ರ್ಯಾಕ್ ಅನ್ನು ನೀವು ಹಂಚಿಕೊಳ್ಳಬಹುದು. ಅದು ಎಲ್ಲಿದೆ ಎಂದು ನೀವು ನೋಡಲು ಬಯಸಿದರೆ ಇದರ ವ್ಯೂಹಾನ್ ನಕ್ಷೆಯನ್ನು ನೀಡಿದರೆ ಅಲ್ಲಿಯೇ ಟ್ರ್ಯಾಕ್ ಇದೆ. ಪ್ರಾರಂಭ ಬಿಂದುವಿಗೆ ತೋರಿಸಲಾಗುತ್ತಿದೆ. ನೀವು ಈಗ ಈ ಟ್ರ್ಯಾಕ್ ಅನ್ನು ಮುಟ್ಟಿದರೆ ಈ ಸಂಪಾದನೆಯಲ್ಲಿ ಆ ವಿವರಗಳನ್ನು ನೀವು ಅದನ್ನು ನನಗೆ ನೀಡಿದರೆ ವಿವರಗಳು ಬರುತ್ತವೆ. ಟ್ರ್ಯಾಕ್ ಸಂಖ್ಯೆಗೆ ಓಡಿದರೂ ಸಹ ಈ ಟ್ರ್ಯಾಕ್ನಲ್ಲಿ ನೀವು ಓಡಿ ಹೋಗಬಹುದು. ಸ್ಪೀಡ್ ಚಾರ್ಟ್ ಆನ್ ಟ್ರ್ಯಾಕ್. ಈಗ ನಾವು ನೆಟ್ ಪಡೆದ ನಂತರ ಆ ಟ್ರ್ಯಾಕ್ ಹರಿದು ಹೋಗಿದೆ ಮತ್ತು ಅದು ಬಲೆಯಾಗಿದೆ. ಅದು ಹರಿದು ಹೋಗಿದೆ, ಆದ್ದರಿಂದ ಅದು ಹರಿದು ಹೋಗಿದೆ ಎಂದು ನೀವು ನೋಡಲು ಬಯಸಿದರೆ ಸ್ಪರ್ಶಿಸಿ ಮತ್ತು ವಿವರಗಳನ್ನು ನೋಡಿ. ಆ ಸ್ಪೀಡ್ ಚಾರ್ಟ್ ಅನ್ನು ಒತ್ತಿದರೆ ಆ ಟ್ರ್ಯಾಕ್ನಲ್ಲಿ ನೀವು ಹೊಂದಿರುವ ನಿಮಗೆ ವೇಗ ತಿಳಿದಿದೆ ಮತ್ತು ಈಗ ನೀವು ಈ ರೀತಿ ಈ ಟ್ರ್ಯಾಕ್ನಲ್ಲಿ ಜೂಮ್ ಇನ್ ಮಾಡೋಣ. ವೇಗವು ಈಗ ಈ ಟ್ರ್ಯಾಕ್ನಲ್ಲಿದೆ. ಯಾವುದೇ ಸಮಸ್ಯೆ ಇಲ್ಲ. ಈಗ ಎಲ್ಲೋ ಒಂದು ಬಲೆ ಇದೆ. ಅದು ಹರಿದು ಹೋದರೆ ಅದು ಸ್ಥಳದಲ್ಲೇ ಇರುವ ಆ ಸ್ಥಾನ. ನೀವು ಆ ಸುತ್ತನ್ನು ಮುಟ್ಟಿದರೆ ನೀವು ಅದನ್ನು ಮುಟ್ಟಿದರೆ ಅದು ಯಾವ ಸ್ಥಾನ, ಆ ಸಮಯದಲ್ಲಿ ಎಷ್ಟು ವೇಗವಿತ್ತು, ಅದು ಹೊರಟು ಹೋಯಿತು ಮತ್ತು ನೀವು ವಿಚಿತ್ರ ಕಲ್ಲು. ನೀವು ಆ ಸ್ಥಾನದಲ್ಲಿ ಇದ್ದೀರಿ. ಇದನ್ನು ನಿಮ್ಮ ಮೇಲೆ ಹಾಕೋಣ. ನಿಮ್ಮ ನೆಟ್ಗೆ ಎಷ್ಟು ಕೊನೆಯ ಸ್ಥಾನಗಳು ಬಂದವು. ವಿಷಯವು ನಿಮ್ಮ ಹಿಂದೆ ಇದೆ. ನೀವು ಸೂಕ್ತವಾಗಿ ಹೊಂದಿಕೊಳ್ಳುತ್ತೀರಿ. ಅದನ್ನು ಧರಿಸೋಣ ಮತ್ತು ಉಳಿಸೋಣ. ನೀವು ಅದನ್ನು ನನಗೆ ನೀಡಿದರೆ ಆ ವೇಗವೇ ಬೀಳುತ್ತದೆ. ಈಗ ನೀವು ಚಾರ್ಟ್ಗಾಗಿ ಟ್ರ್ಯಾಕ್ ಅನ್ನು ಹೊಂದಿದ್ದೀರಿ. ಈಗ ಕೆಲವು ಟ್ರ್ಯಾಕ್ಗಳು. ನೀವು ಅದನ್ನು ನೋಡಿದರೆ ಅದು ನಿಮ್ಮ ನೆಟ್. ಅದನ್ನು ನಿಲ್ಲಿಸಿ. ಆ ಸಮಯದಲ್ಲಿ ನಾವು ಅದನ್ನು ಈ ರೀತಿ ಕತ್ತರಿಸಿ. ಈಗ ಈ ಟ್ರ್ಯಾಕ್ನಲ್ಲಿ ಅದನ್ನು ಸ್ಪರ್ಶಿಸಿ ಮತ್ತು ಸಂಪಾದಿಸಿ ಮತ್ತು ಇದು ಆ ವೀಕ್ಷಣೆಗೆ ಹೋಗುವ ಸ್ಥಾನವಾಗಿರುತ್ತದೆ. ಟ್ರ್ಯಾಕ್ನಲ್ಲಿರುವ ಒಟ್ಟು ಮೊತ್ತ ಸ್ಥಾನ ಸಂಖ್ಯೆಯನ್ನು ಸಹ ಪ್ರದರ್ಶಿಸಲಾಗುತ್ತದೆ. ಅದು ಈಗ ತುಂಬಲಿದೆ. ನಿಮಗೆ ಅಗತ್ಯವಿಲ್ಲದ ಆ ತುಂಡನ್ನು ಕತ್ತರಿಸಿ. ಈಗ ಏನು ಮಾಡಲು ಬಯಸುತ್ತೀರಿ? ಈಗ ಇದರ ಕೆಳಗೆ ಒಂದು ಸ್ಥಳವಿದೆ. ಮೊದಲನೆಯದಾಗಿ ಇದನ್ನು ಸ್ಪರ್ಶಿಸಿ ಮತ್ತು ಅದನ್ನು ಅಂತಿಮವಾಗಿ ಎಲ್ಲವೂ ನಡುವೆ ಅಳಿಸಿ. ಆ ತುಣುಕನ್ನು ನಿಮಗೆ ನೀಡಿ. ಆ ಟ್ರ್ಯಾಕ್ನಲ್ಲಿ ಈಗ ಅದನ್ನು ಕಡಿತಗೊಳಿಸಲಾಗುವುದು. ನೀವು ಅದನ್ನು ನೋಡಿದರೆ ತುಂಡು ಕತ್ತರಿಸಲ್ಪಟ್ಟಿದೆ. ಈ ಟ್ರ್ಯಾಕ್ನಲ್ಲಿ ಈಗ ಅದೇ ರೀತಿ ಇರಲಿದೆ. ನೀವು ಯಾವುದೇ ಬದಲಾವಣೆಗಳನ್ನು ಮಾಡಿದರೆ ಉಳಿಸಲು ಬಯಸಿದರೆ ನೀವು ಉಳಿಸಬಹುದು.